ಪ್ರತಿಷ್ಠಿತ ರಾಯಲ್ ರಿಡ್ಜ್ ಹೋಟೆಲ್ ಮೇಲೆ ಎಫ್ಐಆರ್ ದಾಖಲು, ಡೀಲ್ ಎನ್ನುವ ದರಿದ್ರ ಜನರಿಗೆ ಉತ್ತರ ಕೊಟ್ಟ ಕಮಿಷನರ್ ಎನ್ ಶಶಿಕುಮಾರ್. ಪ್ರತಿಷ್ಠಿತ ಹೋಟೆಲ್ ಎಂದೇ ಪ್ರಸಿದ್ಧಿ ಪಡೆದಿರುವ ರಾಯಲ್ ರಿಡ್ಜ್ ಹೋಟೆಲ್ ಮೇಲೆ ಪ್ರಕರಣ ದಾಖಲು ಮಾಡಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಇದು ಉದಯ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಳೆದ ಶನಿವಾರ ನಡೆದ ದಾಳಿಯ ಮುನ್ನ ಉದಯ ವಾರ್ತೆ ನ್ಯೂಸ್ ಕನ್ನಡ ಕತ್ತಲ ಲೋಕದಲ್ಲಿ ನಶಾ ಲೋಕ ಎಂಬ ಶೀರ್ಷಿಕೆಯಡಿ ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಬೆನ್ನಲ್ಲೇ ಶನಿವಾರ ರಾತ್ರಿ ದಿಢೀರ್ ದಾಳಿ ಮಾಡಿದ ಪೊಲೀಸರು ಇರುವ ಹೋಟೆಲ್ನ ಡಿವಿಆರ್ ವಶಪಡಿಸಿಕೊಂಡು ತನಿಖೆ ಮಾಡಿದ್ರು. ನಂತರ ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದು ತನಿಖೆಯಲ್ಲಿ ಗೊತ್ತಾಗಿ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಸ್ಥಳೀಯ ಜನರು ಕೂಡ ಇಲ್ಲಿನ ಶಬ್ದ ಮತ್ತು ಕುಡಿದು ವಾಹನ ಚಲಾಯಿಸಿರುವ ಕುರಿತು ಮಾಹಿತಿ ನೀಡಿದ್ದಾರೆಂದು ಹೇಳಿದ ಕಮಿಷನರ್ ತನಿಖೆಯನ್ನು ಮುಂದುವರೆಸಲಾಗಿದೆ ಎಂದರು. ಪೊಲೀಸ್ ಕಮಿಷನರ್ ಕೆಲಸವನ್ನ ಪೊಲೀಸ್ ಕಮಿಷನರ್ ಮಾಡಿದ್ದಾಯಿತು. ಇನ್ನೇನಿದ್ರೂ ಅಬಕಾರಿ ಇಲಾಖೆಯವರ ಕೆಲಸ. ಅಬಕಾರಿ ಡಿಸಿ ಅವರೇ ನಿಮ್ಮದೇನು ಕಥೆ ಅಂತ ಜನರು ಕೇಳುವ ಮೊದಲೇ ನಿಮ್ಮ ಕ್ರಮ ಆಗುತ್ತಾ ಕಾದು ನೋಡಬೇಕಾಗಿದೆ. ನಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು, ಮತ್ತು ಮ್ಯೂಸಿಕ್ ಸಿಸ್ಟಮನ್ನು ಪ್ಲೇ ಮಾಡ್ತಾರೆ, ಅದರಿಂದ ಸುತ್ತಮುತ್ತ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಕುಡಿದು ಕಾರ್ಗಳಲ್ಲಿ ಹೋಗಿರೋವಂಥವ್ರು ಕುಡಿದು ವಾಹನ ಚಲಾವಣೆ ಮಾಡ್ತಾರೆ ಅನ್ನುವಂಥದ್ದು. ಈ ಹಿಂದೆ ಒಬ್ಬರು ನಮ್ಮ DCP ಇದ್ದಂಥ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ಸುಮಾರು 60ಕ್ಕೂ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವನ್ DD ಕೇಸಸ್ ಅಂತ ಹೇಳ್ತೀವಿ, ಅದನ್ನು ಹಾಕಿದ್ದು ಕೂಡ ನಮಗೆ ಬಂದಿತ್ತು. ಅದ್ರ ಜೊತೆಗೆ DVRಗಳಲ್ಲಿ ಭಾಳ ಸ್ಪಷ್ಟವಾಗಿ 2 ಗಂಟೆ 3 ಗಂಟೆವರೆಗೂ ಅಲ್ಲಿ ಪ್ರೋಗ್ರಾಮ್ಗಳನ್ನ ನಡೀಲಿಕ್ಕೆ ಬಿಟ್ಟಿರುವಂಥದ್ದು. ಮತ್ತು ಅಲ್ಲಿ ಲಿಕ್ಕರ್ ಸೇಲ್ ಮಾಡಿರುವಂಥದ್ದು. ಇವಾಗ ಸಪೋಸ್ 11 ಅಥವಾ 12 ಗಂಟೆ ಅವ್ರಿಗೇನು ಪರ್ಮಿಷನ್ ಇರುತ್ತೆ ಅದನ್ನು ಮೀರಿ ಕೂಡ 1.5-2 ಗಂಟೆ ಸಮಯದಲ್ಲೂ ಕೂಡ ಅಲ್ಲಿ ಇರೋವಂಥವ್ರಿಗೆ ಲಿಕ್ಕರ್ ಸರ್ವ್ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಪ್ರಕಾರ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. KP ಆ್ಯಕ್ಟು ಮತ್ತು BNS ಅಡಿಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡ್ಕೊಂಡಿದ್ದೀವಿ. ಇನಿಷಿಯಲಿ NC ಇದ್ದು ಇದು ಮಾಡಿದ್ರೆ ಅಲ್ಲ NC ಇದ್ದು FIR ಮಾಡಿದ್ದಲ್ಲ, ಪ್ರಾರಂಭದಲ್ಲಿ ಅದು NC ಕೇಸ್ ಆಗಿ ನಾನ್ ಕಾನ್ಸ್ಟಿಟ್ಯೂಷನಬಲ್ ಕೇಸ್ ಆಗಿ ನಾವು ದಾಖಲು ಮಾಡ್ಕೊಂಡು ನಂತರ ಕೋರ್ಟ್ ಪರ್ಮಿಷನ್ ತೊಗೊಂಡು FIR ಮಾಡಿರುವಂಥದ್ದು. ಅದ್ರ ಜೊತೆಗೆ ಅಬಕಾರಿ ಇಲಾಖೆಗೆ ಕೂಡ ಇವ್ರದ್ದೇನು ಟೈಮ್ ವೈಲೇಷನ್ ಆಗಿದೆ ಅದ್ರ ಬಗ್ಗೆ ರಿಪೋರ್ಟನ್ನು ಕೊಡುವಂಥದ್ದು. ಮತ್ತು ಮುಂದುವರೆದು ನಮಗೇನು ಇಲಾಖೆ ಒಳಗಡೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳಲಾಗುತ್ತೆ. ಇದು ಫ್ಲೈಓವರ್ ಸಂಬಂಧಪಟ್ಟ ಮತ್ತೊಬ್ಬ ಆರೋಪಿ ಫ್ಲೈಓವರ್ ಸಂಬಂಧಪಟ್ಟಂತೆ ಹೆಸರೇನು? ಉದಯ ವಾರ್ತೆ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.